ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಾನು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ಮಾಹಿತಿ ಜೊತೆ ನನ್ನ ಕ್ಲಾಸ್ ಕಮಾನ್ಸಿಂಗ್ ಯಾವಾಗ ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಅನ್ನೋಕಿನ ಡೀಟೇಲ್ಸ್ನ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ಕ್ಲಾಸ್ ಬಗ್ಗೆ ವಿಚಾರ ಮಾಡೋಣ. ಮೊದಲನೇದಾಗಿ 20-25 ಒಂದು ಬ್ಯಾಚ್ ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಅಡ್ಮಿಷನ್ ಇರುತ್ತೆ. ಸೊ ಈ ರೀತಿಯಾಗಿ ಇದ್ದಾಗ ಈ ವರ್ಷ 20-25 ಮತ್ತು 20-26 ಅಡ್ಮಿಷನ್ಸ್ ಯಾರ್ಯಾರು ಆಗಿದ್ದೀರಾ, ಸೊ ಅವರೆಲ್ಲರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಾನು ಈ ವರ್ಷ ಜಾಯಿನ್ ಆಗಿದ್ದೀನಿ ಅನ್ನೋ ಒಂದು ಕಮೆಂಟ್ನ ಹಾಕಿ. ಸೊ ಅದಕ್ಕೆ ನನಗೆ ಅವಾಗ ಗೊತ್ತಾಗುತ್ತೆ, ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಾ ಅಥವಾ ಪರ್ಟಿಕ್ಯುಲರ್ ಟಾಪಿಕ್ನ ತಗೊಂಡು ನಾನು ಸ್ಟಾರ್ಟ್ ಮಾಡಬೇಕಾ ಕ್ಲಾಸಸ್ನ ಅನ್ನೋದು. ಇದು ಒಂದು ಡೀಟೇಲ್ ಆದರೆ, ಹಾಗೆ ಹಲವಾರು ಜನ ಕೇಳ್ತಾ ಇದ್ದೀರಾ ಯಾವುದರ ಬೇಸಿಸ್ ಮೇಲೆ ನಾವು NTTಯನ್ನು ಮಾಡ್ಬೋದು ಅಂತ. ಸೊ ಆನ್ ದ ಬೇಸಿಸ್ ಆಫ್ 10th, ಓಕೆನಾ, 10th ಮತ್ತು 10+2 ಅಂದರೆ PUC ಎರಡೂ ಬೇಸ್ ಮೇಲೆ ನೀವು NTTಯನ್ನು ಮಾಡ್ಬೋದು. ಡಿಗ್ರಿ ಆಗಿರೋರು ಮಾಡ್ಬೋದಾ? ಎಸ್, ಶೋರ್ ಆಗಿ ಮಾಡ್ಬೋದು. ಡಿಗ್ರಿ ಆಗಿರೋರು ಕೂಡ ಮಾಡ್ಬೋದು. ಸೊ ಚಿಕ್ಕ ಮಕ್ಕಳು ಇರ್ತಾರೆ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಅವ್ರ ಜೊತೆನೇ ಏನಾದರೂ ಅವರು ಹೋಗೋ ಸ್ಕೂಲ್ನಲ್ಲೇ ಏನಾದ್ರು ಕೆಲಸ ಮಾಡ್ಬೋದು ಅಂತ ಅನ್ನೋವಂಥವ್ರು ಕೂಡ ನೀವು ಹೋಗಿ ಮಾಡ್ಬೋದು. ಮನೆಯಲ್ಲೇ ಅಂದರೆ ಈಸಿಯಾಗಿ ನೀವು ಮಾಡ್ಬೋದಂತಹ ಕೆಲಸ. ನಿಮ್ಮ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸ್ಕೊಂಡು ಹಾಗೆ ನೀವು ಕೂಡ ಅದೇ ಸ್ಕೂಲಲ್ಲಿ ಹೋಗಿ ಟೀಚ್ನ ಕೂಡ ಮಾಡ್ಬೋದು. ಇದು ಒಂದು ನಿಮಗೆ ಇದರಿಂದ ಆಗುವಂತಹ ಬೆನಿಫಿಟ್ ಇರುತ್ತೆ. ಸೊ ಇದರಿಂದ ಏನು NTT ಅಂತ ಅಂದರೆ ಏನು ಅಂದರೆ ನರ್ಸರಿ ಟೀಚರ್ಸ್ ಟ್ರೈನಿಂಗ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದ್ರ ಬಗ್ಗೆ ಮಾಹಿತಿ. ಇನ್ ಕೇಸ್ ಗೊತ್ತಿಲ್ಲ ಅಂತ ಅಂದರೆ ನನ್ನ ಹಳೆಯ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ. ಸೊ ಓಕೆ, ಇಷ್ಟು ಅಡ್ಮಿಷನ್ ವಿಚಾರವಾಗಿ ಆದರೆ, ಸೊ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ಗೌರ್ಮೆಂಟ್ ಜಾಬ್ ಏನಾರು ಸಿಗುತ್ತಾ, ಈಸ್ ಇಟ್ ಪಾಸಿಬಲ್ ಟು ಟೇಕ್ ಅ ಗೌರ್ಮೆಂಟ್ ಜಾಬ್ ಇನ್ NTT, ನರ್ಸರಿ ಟೀಚರ್ಸ್ ಟ್ರೈನಿಂಗಲ್ಲಿ ನಾವು ಗೌರ್ಮೆಂಟ್ ಟೀಚರ್ ಕೆಲಸನ ತಗೊಬಹುದಾ ಅಂತ ಅನ್ನೋ ಹಾಗಿದ್ರೆ ಎಸ್, ಶೋರ್ ತಗೊಬೋದು. ಅದು ಯಾವ ರೀತಿಯಾಗಿ ಅಂತ ಅಂದರೆ, ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟಲ್ಲಿ ಓದಬೇಕು ಅಂದರೆ ರೆಗ್ಯುಲರ್ ಆಗಿ ಹೋಗಬೇಕು, ಕರೆಸ್ಪಾಂಡೆನ್ಸ್ ಆಗಿರ್ಬೋದು, ಅಥವಾ ಯಾವುದೋ ಪ್ರೈವೇಟ್ ಸೆಕ್ಟರಲ್ಲಿ ನಾನು ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಅದು ಸ್ವಲ್ಪ ಡೌಟ್, ಓಕೆನಾ. ಅದೇ ಗೌರ್ಮೆಂಟ್ ಟೀಚರ್ಸ್ ಟ್ರೈನಿಂಗ್ ಇವಾಗ ಕೆಲವು ಕಡೆ ಇರುತ್ತೆ, ಗೌರ್ಮೆಂಟು ಕೂಡ ಕಾಲ್ಫರ್ ಮಾಡ್ತಾರೆ ಟೀಚರ್ಸ್ ಟ್ರೈನಿಂಗ್ ಮಾಡ್ತೀವಿ ಅಂತ. ಸೊ ಅಂಥ ಕಡೆ ಹೋಗಿ TCH, B.Ed ಅದೆಲ್ಲ ಮಾಡ್ತಾರಲ್ಲ, ಸೊ ಅದೇ ರೀತಿಯಲ್ಲಿ NTTಯನ್ನು ಕೂಡ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಪರ್ಟಿಕ್ಯುಲರ್ ಆಗಿ ನೀವು ಅಲ್ಲೇ ಹೋಗಿ ಜಾಯಿನ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಓಕೆನಾ, ಹೇಗೆಲ್ಲ ಕಾಲ್ಫರ್ ಮಾಡ್ತಾರೆ ಅನ್ನೋದನ್ನ ನಾನು ಮುಂದೆ ಬರುವಂತಹ ದಿನಗಳಲ್ಲಿ ಹೇಳ್ತೀನಿ. ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಪ್ರತಿಯೊಂದನ್ನು ಹಾಕ್ತೀನಿ. ಹಾಗೆ ಕೆಲವ್ರು ಕೇಳ್ತಾ ಇದ್ದಾರೆ, ನನಗೆ 35 ಇಯರ್ಸ್ ಆಗೋಗಿದೆ, ಮಾಡ್ಬೋದಾ ಏನು ಅಂತ. ಸೊ ಏನಂತ ಅಂದರೆ, 35 ಇಯರ್ಸ್ ಆದಮೇಲೆ ಮಾಡ್ಬೋದು ಕೋರ್ಸನ್ನು, ಮಾಡಬಾರ್ದು ಅಂತ ಅಲ್ಲ, ಬಟ್ ಜಾಬ್ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದರೆ ಈಗಿನ ಸ್ಕೂಲ್ಗಳಲ್ಲಿ ಏನು ಅಂತ ಅಂದರೆ ಯುವಕರನ್ನು ತಗೊಳ್ಳೋದು ಜಾಸ್ತಿ, ಹೆಂಗಾಗಿರೋರನ್ನ ತಗೊಳ್ಳೋದು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಹೆಂಗಾಗಿರೋರು ಅಂತ ಅಂದರೆ ಅವರಲ್ಲಿ ಆಕ್ಟಿವಿಟೀಸ್ ಮಾಡಿಸೋ ಉತ್ಸಾಹ ಜಾಸ್ತಿ ಇರುತ್ತೆ, ಒಳ್ಳೆ ಹೊಸ ಐಡಿಯಾಗಳಿರುತ್ತೆ ಅನ್ನೋ ಒಂದು ಥಾಟ್ನಲ್ಲಿ ಇವಾಗ ಏನು ಸ್ಕೂಲ್ಗಳಲ್ಲಿ ಜಾಬ್ಗೆ ಹೆಂಗೆ ಆಪರ್ಚುನಿಟೀಸ್ ಕೊಡ್ತಾರೆ ಅಂತ ಅಂದರೆ ನ್ಯೂ ಕಮರ್ಸ್ಗೆ ಇರುತ್ತೆ, ಫ್ರೆಷರ್ಸ್ಗೆ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಲ್ಲ, ಬಟ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಷ್ಟೇ. ಸೊ ಇದು ಒಂದು ಡೀಟೇಲ್ಸ್ನ ಹೇಳಬೇಕು. ಇನ್ನು ಆನ್ಲೈನ್ ಕ್ಲಾಸಸ್, NTT ಆನ್ಲೈನ್ ಕ್ಲಾಸಸ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ, ಪರ್ಟಿಕ್ಯುಲರ್ ಟಾಪಿಕ್ ಅಂತ ಅಂದರೆ ಮಾತ್ರ ನಾನು ಯೂಟ್ಯೂಬ್ನಲ್ಲಿ ಮಾಡೋದಕ್ಕೆ ಆಗೋದು. ಯಾಕಂದರೆ ತುಂಬ ಲೆಂತಿ ಆಗುತ್ತೆ, ನನಗೂ ಕೂಡ ಅಪ್ಲೋಡ್ ಮಾಡೋದು ಅದೆಲ್ಲ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಇಯರ್ ಆನ್ಲೈನ್ ಕ್ಲಾಸ್ನ ತೊಗೊಂಡಿದ್ದೆ. 2024 ಒಂದು 8 to 10 ಮೆಂಬರ್ಸ್ಗೆ ಆನ್ಲೈನ್ ತೊಗೊಂಡಿದ್ದೆ. ಸೊ ಅಂದರೆ ಆ ಆನ್ಲೈನ್ನಲ್ಲಿ ಹೇಗೆ ಅಂತ ಅಂದರೆ, ನೀವು ಬೇರೆಲ್ಲೋ ಅಡ್ಮಿಷನ್ ಆಗಿರ್ತೀರ, ಸೊ ಅವರಿಗೆ ಓದೋಕ್ಕೆ ಆಗ್ತಾ ಇರಲ್ಲ, ಪರ್ಟಿಕ್ಯುಲರ್ ನೋಟ್ಸ್ಗಳು ಇರ್ತಿರಲ್ಲ. ಸೊ ಟೆಕ್ಸ್ಟ್ ಬುಕ್, ನೋಟ್ಸ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಒಂದು ಗ್ರೂಪ್ ಥರ ಮಾಡಿ ಅದಕ್ಕೆ ನಾನು ಹಾಕ್ತೀನಿ. ಹಾಗೆ ಅದಕ್ಕೆ ಪರ್ಟಿಕ್ಯುಲರ್ ಆದಂತಹ ಫೀಸ್ ಸ್ಟ್ರಕ್ಚರ್ಗಳು ಕೂಡ ಇರುತ್ತೆ. ಎಷ್ಟು ಸಬ್ಜೆಕ್ಟ್ ತಗೋತೀರಾ ಏನು ಅನ್ನೋದು ಪರ್ಟಿಕ್ಯುಲರ್ ಆಗಿ ಡಿಪೆಂಡ್ಸ್ ಆನ್ ಅಂತ
ಹೇಳ್ತೀನಿ. ಸೊ ಇದಿಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳಿದೆ. ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ನಿಮಗೆ ಜಾಬ್ ಸಿಗುತ್ತಾ, ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಆನ್ಲೈನ್ ಕ್ಲಾಸ್ ಬಗ್ಗೆ ಪ್ರತಿಯೊಂದನ್ನು ಮಾಹಿತಿನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ ಕೇಸ್ ಆನ್ಲೈನ್ ಕ್ಲಾಸಸ್ ಬೇಕು ಅಂತ ಅಂದರೆ, ನೋಟ್ಸ್ಗಳು ಬೇಕು, ಪ್ರತಿಯೊಂದು ಬೇಕು, ಕ್ವೆಶನ್ ಆ್ಯಂಡ್ ಆನ್ಸರ್ ಪ್ರತಿಯೊಂದು ನಾನು ಕೊಡ್ತೀನಿ. ಸೊ ಇದು ಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನೀಡ್ ಆನ್ಲೈನ್ ಕ್ಲಾಸ್ ಅಂತ ಹಾಕಿ, ಹಾಗೆ ನಿಮ್ಮ ಮೇಲ್ ಐಡಿಯನ್ನು ಹಾಕಿ ನಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಓಕೆನಾ? ಸೊ ಇದಿಷ್ಟು ಡೀಟೇಲ್ಸ್ನ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.